ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಸಮ್ಮರ್ ಬಂದಿರೋದ್ರಿಂದ ನನ್ನ ಮಗಳಿಗೆ ಹಾಲಿಡೇಸ್ ಅಲ್ವಾ, ಅದಕ್ಕೋಸ್ಕರ ಅಮ್ಮನ ಮನೇಲಿ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಕೆಲಸ ಇತ್ತು, ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ನಾನು ಕೋಣಕುಂಟೆಗೆ ನಂಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ಕೋಣಕುಂಟೆಯಿಂದ ಹಾರವಳ್ಳಿಲಿ ಇಳಿದು ಅಲ್ಲಿಂದ ಬೈರಮಂಗ್ಲ ಅಂದರೆ ಬಿಡದಿಗೆ ಹೋಗೋ ಬಸ್ಗೆ ಹತ್ತಿದ್ದೀನಿ. ಬೈರಮಂಗ್ಲದಲ್ಲಿ ಇಳ್ಕೊತೀನಿ. ಅಲ್ಲಿ ಅಪ್ಪ ಬರ್ತಾರೆ. ಹೋಗ್ಬೇಕಾದ್ರೆ ಇಂಟ್ರೊಡಕ್ಷನ್ ಲಾಗ್ ಚೆನ್ನಾಗಿರುತ್ತೆ ವೇಗೆ ಅಂದ್ಬಿಟ್ಟು ಮಾಡಿದೆ ವಿಡಿಯೋನ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಅವಳೊಂದು 10 ಡೇಸ್ ಇರ್ತಾಳೆ, ನಾನೊಂದು 3 ಡೇಸ್ ಇದ್ಬಿಟ್ಟು ಬರ್ತೀನಿ. ಯಾಕೆಂದರೆ ನಮ್ಮ ಯಜಮಾನ್ರಿಗೆ ಅಡುಗೆ ಮಾಡಬೇಕು, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಇದು ನಮ್ಮೂರು. ಈ ಕಡೆ ಹೋದರೆ ಬಿಡದಿ, ಈ ಕಡೆ ಹೋದರೆ ಹಾರವಳ್ಳಿ, ಇದು ಚೌಕಳ್ಳಿ ರೋಡು. ಅಪ್ಪ ಬಂದರು, ಹೋಗ್ತಾ ಇದ್ದೀವಿ. ನಮ್ಮ ನೇಚರ್ ಅಂದರೆ ಅದ್ರ ಮುಂದೆ ಯಾವುದೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಏಕೆಂದರೆ ಹಳ್ಳಿ ವಾತಾವರಣನೇ ಅದು ಅಲ್ವಾ, ಹಸ್ರದಿಂದ ತುಂಬಿರೋದು ಅಂತ. ನಮ್ಮೂರಲ್ಲಿ ಜಾಸ್ತಿ ಹಸುಗಳು ಸಾಕಿರೋದ್ರಿಂದ ಹುಲ್ಲು ಜಾಸ್ತಿ, ಮತ್ತು ಮನೆ ಹತ್ರ ಹಸು ಕೆಲಸ ಮುಗ್ದಾದ್ಮೇಲೆ ರೇಷ್ಮೆ ಕೆಲಸ ಮಾಡ್ಕೊತಾರೆ. ಜಾಸ್ತಿ ಅಂದರೆ ರೇಷ್ಮೆನೂ ಮತ್ತು ಹಸು ವ್ಯವಸಾಯನೇ ಮಾಡೋದು. ಚೆನ್ನಾಗಿರುತ್ತೆ. ಊರಿಗೆ ಹೋಗಿದ ತಕ್ಷಣವೇ ಒಂಥರ ಖುಷಿ ಆಗುತ್ತೆ. ಇನ್ನೇನು ಮನೆ ಹತ್ರ ಬಂದ್ವಿ. ಅವ್ರ ಅಜ್ಜಿ ನೋಡಂತೂ ತುಂಬ ಖುಷಿ ಆಗೋದ್ಲು. ಮುದ್ದಾಡಿಕೊಂಡು ಮಾತಾಡ್ಕೊಂಡಿದ್ರು ಅಜ್ಜಿ ಮೊಮ್ಮಗಳು. ಅಷ್ಟರಲ್ಲಿ ಬಿರಿಯಾನಿಗೆ ಎಲ್ಲ ರೆಡಿ ಮಾಡಿದ್ರು, ಬಿರಿಯಾನಿಗೆ ಇಟ್ಟಿದ್ರು. ಬಿರಿಯಾನಿ, ಚಾಪ್ಸು, ಮಟನ್ ಸಾಂಬಾರು ಮಾಡಿದ್ವಿ, ಮುದ್ದೆ, ರೈಸು. ಯಾಕೆಂದರೆ ತಿರ್ಗಾ ನೈಟಲ್ಲೆಲ್ಲ ಮಾಡೋಕ್ಕಾಗಲ್ಲ, ಈ ಬಿಸಿಲಲ್ಲಿ ಸ್ಟವ್ ಮುಂದೆ ಕುತ್ಕೊಳ್ಳೋಕ್ಕೂ ಆಗಲ್ಲ ಫ್ರೆಂಡ್ಸ್, ಅಷ್ಟು ಕಷ್ಟ. ಈ ಲಾಗ್ ರೆಸಿಪಿ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ, ಇದು ಐಟಮ್ಸ್ದು ನಾನು ನೆಕ್ಸ್ಟ್ ಲಾಗಲ್ಲಿ ನಾನು ಪ್ರಿಪೇರ್ ಮಾಡ್ತೀನಿ. ಆಮೇಲೆ ಅವರ ಅಮ್ಮ ಅವ್ರ ಮನೇಲಿ ಹಸು ಇದೆ 2, ಅದರಲ್ಲಿ ಒಂದು ಕರು ಹಾಕಿದೆ ಅಂತ ಗೊತ್ತಾಯಿತು. ಅದು ನೋಡೋಕ್ಕೆ ಅಂತ ಓಡೋದ್ಲು. ನಮ್ಮದು 3 ಹಸು ಕೊಟ್ಟಿಗೆ ಇದೆ. ಫಸ್ಟು ಚಿಕ್ಕದಾಗಿತ್ತು, ಆಮೇಲೆ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ. ಒಂದು ಸೌದೆ ಎಲ್ಲ ಹಾಕಿದ್ದೀವಿ, ನೀರು ಕಾಯ್ಸೋಕ್ಕೆಲ್ಲ ಬೇಕಲ್ವಾ, ಅದಕ್ಕೋಸ್ಕರ. ಇಲ್ಲಿ ಈಗಿರೋ ಪ್ರೆಸೆಂಟದು ಇಷ್ಟು ದೊಡ್ಡದು 13 ಹಸು ಮೇಲೆ ಕಟ್ಟಬಹುದು. ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಅಲ್ಲಿ. ನೋಡಿ ಫ್ರೆಂಡ್ಸ್, ನಮ್ಮದು ಹೊಸ ಕರು ಹಸು ಹಾಕಿರೋದು ಎಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ನೀರಿಗೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ನಮ್ಮದೇ ಮೋಟ್ರಿದೆ, ಹಾಕ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಮಗೆ ಸಿಲಿಂಡರ್ ಯೂಸ್ ಮಾಡಲ್ಲ ನಮ್ಮ ಅಮ್ಮ ಮನೇಲಿ, ಜಾಸ್ತಿ ಗೋಬರ್ ಗ್ಯಾಸ್ ಯೂಸ್ ಮಾಡೋದು. ಯಾಕೆಂದರೆ ಹಸುದು ಸಗಣಿ ಇದೆ ಅಲ್ವಾ, ಅದರಿಂದ ಕಲಸಿ ಇಲ್ಲಿ ನೀರು ಬಿಟ್ಟರೆ ಸಾಕು, ನಮಗೆ ಬಯೋಗ್ಯಾಸ್ ಉತ್ಪತ್ತಿ ಆಗುತ್ತೆ. ನಮ್ಮಪ್ಪ ಅಷ್ಟರಲ್ಲೆಲ್ಲ ಹಾಲು ಕರೆದಾಕ್ಬಿಟ್ಟು ಬಂದರು, ಡೈರಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗಳೂ ಮತ್ತು ನಿಶ್ಚಿ ಆಟ ಆಡ್ತಾ ಇದ್ದಾರೆ ಶಟಲ್ ಕಾಕು. ಇವಳಿಗೂ 3 ಡೇಸ್ ಹೆಚ್ಚು ಕಮ್ಮಿ. ನನ್ನ ಮಗಳು 3 ಡೇಸ್ ದೊಡ್ಡವಳು ಅಷ್ಟೇ. ಅಂದರೆ ಗ್ರೋತ್ನೆಸ್ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆ್ಯಕ್ಟಿವಿಟೀಸಲ್ಲೆಲ್ಲ ಆಟ ಆಡ್ಕೊಂಡಿದ್ರು. ಹೋಗಿದ ತಕ್ಷಣವೇ ಒಳಗೆ ಖುಷಿಯಲ್ಲಿ ಆಡೋದಕ್ಕೆ ಫ್ರೆಂಡ್ಸ್ಗಳೆಲ್ಲ ಬರ್ತಾರೆ, ಆಡ್ತಾರೆ ಅಂತ. ನನಗೂ ಖುಷಿ ಅಲ್ಲಿ ಆರಾಮಾಗಿರ್ತಾಳೆ ಅಂತ. ಅಷ್ಟರಲ್ಲಿ ಅಮ್ಮ ಹೂವು ಎಲ್ಲ ಕಿತ್ಕೊಬಂದರು, ಕಟ್ತಾಯಿದ್ವಿ. ಒಂದು 6-7 ಮೊಳ ಸಿಗುತ್ತೆ. ಇವೆಲ್ಲ ಕಟ್ಟಿ ಎತ್ತಿಟ್ವಿ. ನಾನು, ನಮ್ಮ ಅಕ್ಕ, ನಮ್ಮಮ್ಮ ಕಟ್ಟಿದ್ವಿ. ಇದು ನೆಕ್ಸ್ಟ್ ಲಾಗ್ ಬಂದು ಮಾರ್ನಿಂಗ್ ಲಾಗು. ಮಾರ್ನಿಂಗ್ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ನೀರೊಲೆ ಎಲ್ಲ ಕಾಯಿಸಿದ್ವಿ. ಏಕೆಂದರೆ ಅಂಡ ಒಲೆ ಇರೋದ್ರಿಂದ ನಮಗೆ ಫ್ರೆಶ್ನೆಸ್ ಬರುತ್ತೆ. ನಮ್ಮ ಥರ ಬೆಂಗಳೂರಲ್ಲಿ ಸಿಟಿಲೆಲ್ಲ ನೋಡ್ದಂಗೆ ನೀವು ಗೀಝರು, ಹೀಟರನ್ನು ಯೂಸ್ ಮಾಡ್ತೀವಿ. ಆದರೆ ಹಳ್ಳಿಗಳಲ್ಲಿ ಸೌದೆ ಅಲ್ವಾ, ನೀರು ಕಾಯಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನಾನ ಮಾಡೋದಕ್ಕೂ. ನೀರು ಕಾಯಿಸಿ ಸಾಮಾನೆಲ್ಲ ಬೆಳಗಿ ನೀರೆಲ್ಲ ತುಂಬಿಸಿ ಎಲ್ಲ ಆಯಿತು. ಅಷ್ಟರಲ್ಲಿ ನಮ್ಮಮ್ಮ ಒಗ್ಗರಣೆ ಅನ್ನ ಮಾಡಿದರು ನಾಷ್ಟಕ್ಕೆ, ಅದು ಆಯಿತು ತಿಂದಿದ್ದು. ನಮ್ಮಪ್ಪ ಟಿ ವಿ ನೋಡ್ತಾ ಇದ್ದಾರೆ, ನಿಶ್ಚಿನೂ ಮತ್ತು ರುಚಿಕ ತಿಂತಾ ಇದ್ದಾರೆ. ಆಮೇಲೆ ಆಯಿತು, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಆಟ ಆಡ್ಕೊಂಡು ಬಂದರು. ಈಗ ಮನೇಲೇ ಆಟಾಡಿ ಫ್ಯಾನ್ ಕೆಳಗಡೆ ಅಂತ ಹೇಳಿದೆ. ಭಾವನ, ಗಗನ, ನಿಶ್ಚಿತ, ರುಚಿಕ ಎಲ್ಲ ಸೆಟ್ ಆಡ್ತಾ ಇದ್ದಾರೆ. 4 ಜನನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ರು ಸೆಟ್ ಆಡಿಕೊಂಡು. ನಿಶ್ಚಿ ಅಂತೂ ಜಾಸ್ತಿ ಮಾತಾಡ್ತಾಳೆ, ಗಗನೂ ಸೂಪರಾಗಿ ಡ್ಯಾನ್ಸ್ ಆಡ್ತಾಳೆ, ಭಾವನ ಒಂದು ಸ್ವಲ್ಪ ಸೈಲೆಂಟು. ಅದರಲ್ಲಿ ನನ್ನ ಮಗಳು ಜೋರು ಮಾತು, ಇವ್ರ ಹತ್ರ ಅಷ್ಟೇ. ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋ ಮಕ್ಳ ಜೊತೆ ಎಲ್ಲ ಆಡೋಕ್ಕೂ ಹೋಗಲ್ಲ ಅವಳು. ಇವರೆಲ್ಲ ಫ್ರೆಂಡ್ಸು. ನೆಕ್ಸ್ಟು ಗದ್ದೆ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾನು, ನನ್ನ ಮಗಳು, ನಮ್ಮಪ್ಪ ಸಪೋಟೋ ಕೀಳೋಕ್ಕೆ ಅಂತ ಹೋಗಿದ್ದಾರೆ ತೋಟಕ್ಕೆ. ಹಂಗೆ ನೀರು ಕಟ್ಟಬೇಕು ಹುಲ್ಲಿಗೆ ಅಂತ.
ಅದಕ್ಕೆ ಈಗ ಹೋಗೋಕ್ಕೆ ರೆಡಿ ಆದ್ವಿ. ಇದು ಗದ್ದೆಗೆ ಹೋಗೋ ರೂಟು. ನೇಚರ್ಗಳು ಅಷ್ಟೇ, ಇಲ್ಲೆಲ್ಲ ಫಸ್ಟು ಮನೆಯೇ ಇರಲಿಲ್ಲ, ಈಗೀಗೆಲ್ಲ ಕಟ್ಕೊಂಡು ಇಲ್ಲಿ ಇದ್ದಾರೆ. ನನ್ನ ಮಗಳು ಇಲ್ಲೊಂದು ತೊಟ್ಟಿ ಮನೆ ಕಟ್ಸ್ತಾ ಇದ್ದಾರೆ, ಹಳೆ ಕಾಲದ ಮನೆ ಥರ. ಅದನ್ನ ನೋಡಿ ಅಮ್ಮ ಈ ಥರ ಮನೆ ಚೆನ್ನಾಗಿರುತ್ತೆ ಅಲ್ಲಮ್ಮ ಅಂತ ಹೇಳಿದ್ಲು. ತೊಟ್ಟಿ ಮನೆ ಅಂತೆ, ನಾವು ನೋಡಿಲ್ಲ, ಯಾರೋ ಬೆಂಗಳೂರವ್ರು ಕಟ್ಸ್ತಾ ಇದ್ದಾರೆ. ನಾವು ತೋಟಕ್ಕೆ ಇನ್ನೇನು ಹೋಗ್ತಾ ಇದ್ದೀವಿ. ಇಲ್ಲ ಅಪ್ಪ ಇದು ಸಪೋಟೊ ಎಲ್ಲ ಕಟ್ಬಿಟ್ಟು ಬಿಡ್ದಿಗೆ ಎತ್ಕೊಂಡು ಹೋಗ್ಬಿಟ್ಟು ಮಾರ್ಕೆಟ್ಗೆ ಹಾಕಬೇಕು. ನೋಡಿ ಪಾಪ ವ್ಯವಸಾಯ ಅಂತೀವಿ, ವ್ಯವಸಾಯ ಮಾಡೋದು ಎಷ್ಟು ಬಿಸಿಲಲ್ಲಿ ಮಳೆ ಅನ್ನಲಿ ಗಾಳಿ ಅನ್ನಲಿ ಮಾಡಲೇಬೇಕು. ಇದು ನಮ್ಮ ರೇಷ್ಮೆ ತೋಟ, ಎಷ್ಟು ಚೆನ್ನಾಗಿದೆ ನೋಡಿ. ನೀರಂತೂ ಯಾವಾಗೂ ಎನಿ ಟೈಮ್ ಇರುತ್ತೆ, ಮೋಟ್ರಿದೆ, ಮತ್ತು ಲಾಲೆ ನೀರು ಅಂತ ಬರುತ್ತೆ, ಹಾಕ್ಕೊತೀವಿ. ಒಬ್ಬರೇ 2 ಮೂಟೆ ಕಿತ್ತಿದ್ದಾರೆ. ನನಗಂತೂ ನೋಡ್ಬಿಟ್ಟು ಒಂಥರ ಆಯಿತು. ಈ ಬಿಸಿಲಲ್ಲಿ ನಾವಾಗಿದ್ರೆ ಒಂದು ಮರನೂ ಕೀಳ್ತಾ ಇರಲಿಲ್ಲ. ಅದು ಹೆಂಗೆ 120 ಮರನ ಮೇಂಟೈನ್ ಮಾಡ್ತಾರೋ. ಇದು ಬಂದು ಮಿಷಿನ್ ಮನೆ, ನೀವು ನೋಡ್ಬೋದು ನೋಡಿ. ಇದು ಮೋಟರ್ಗೆ ನೀರಿಗೆ ಅಂತ ಮಾಡ್ಕೊಂಡಿರೋದು. ತಾತ ಮೊಮ್ಮಗಳು ಎಲ್ಲ ಹೋಗ್ತಾ ಇದ್ದಾರೆ. ಈ ಥರ ಶೂ ಹಾಕೋದ್ರಿಂದ ಗದ್ದೆಯಲ್ಲಿ ಹಾವಿದ್ರೇನು ಏನೂ ಆಗಲ್ಲ, ಕಚ್ಚಿದ್ರೇನು ಏನೂ ಆಗಲ್ಲ ಅನ್ನೋ ಒಂದಿದು ಆ ಶೂ ಅಲ್ಲಿ. ನನ್ನ ಮಗಳು ಏನೋ ರೀಲ್ಸ್ ಮಾಡ್ತಾಯಿದ್ಲು, ಅಮ್ಮ ಈ ಥರ ತಿಂದರೆ ಹಣ್ಣಾಗಿದ್ರೆ ಹಿಂಗೆ ತಿನ್ನಬೇಕು ಅಂತ ಹೇಳ್ತಾಯಿದ್ಲು. ರೀಲ್ಸ್ ಮಾಡಿಕೊಂಡು ಆಯಿತು ಅದೂ. ಆಮೇಲೆ ಈ ಕಡೆ ಬರಬೇಕಾದ್ರೆ ನಾವು ಹೋಗೋಣ ತೋಟ ಮನೆಗೆ, ಇನ್ನು ಬಿಸಿಲು 2 hours ಆಯಿತು ನಾವು ಬಂದು ಅಂತ ಹೇಳಿದೆ. ಓಕೆ ಮಮ್ಮಿ ಹೋಗೋಣ ಅಂತ ಅಂದ್ಲು. ಅಲ್ಲೇ ಸ್ವಲ್ಪ ಮರದಲ್ಲೇ ಹಣ್ಣು ಆಗ್ಬಿಟ್ಟಿತ್ತು ಬಿಸಿಲಿಗೆ, ಅಲ್ಲೇ ತಿನ್ನೋಕ್ಕೆ ಅಂತ 1-2 ಎತ್ಕೊಂಡ್ವಿ. ನೋಡಿ ಒಬ್ಬರೇ ಇಷ್ಟೆಲ್ಲ ಕೀಳಬೇಕು ಅಂದರೆ ಎಷ್ಟು ಕಷ್ಟ ಅಲ್ವಾ ಫ್ರೆಂಡ್ಸ್. ಒಬ್ಬರೇ ಕಿತ್ತು ಒಬ್ಬರೇ ಕಟ್ಟಿ ಎತ್ಕೊಂಡೋಗಿ ಮಾರ್ಕೆಟ್ಗೆ ಅಂದರೆ ಬಿಡ್ದಿಗೆ ಹಾಕಿ ಅವ್ರು ಮಾರೋದು 70-80, ನಮಗೆ ಕೊಡೋದು 30. ನೋಡಿ ಫ್ರೆಂಡ್ಸ್, ಕಷ್ಟಪಟ್ಟವ್ರಿಗೆ ಏನೂ ಇಲ್ಲ. ಯಾರೋ ಕೂತ್ಕೊಂಡು ದಳ್ಳಾಳಿಗಳಿಗೆ ಲಾಭ. ನೋಡಿ ರೈತರ ಕತೆ ಇದು, ಎಷ್ಟು ಕಷ್ಟ ಬೀಳ್ತಾರೆ. ಬಿಸಿಲು ಒಂದೇ ಎಲ್ಲ ಕೆಲಸ ಮಾಡಿ ಹಾಕಿದ್ರೆ ಅಷ್ಟೇ ಕೊಡೋದು. ರೈತರ ಕತೆನೇ ಇಷ್ಟು, ಅದಕ್ಕೆ ಹೇಳೋದು ರೈತ್ರಿಗೆ ಬೆಲೆ ಇಲ್ಲ ಅಂತ ಹೇಳ್ತಾರಲ್ಲ. ನೋಡಿ ಉದಾಹರಣೆಗೆ ಇಷ್ಟೆಲ್ಲ ಕಷ್ಟ ಬಿದ್ದು ನೀರು ಬಿಟ್ಟು ಗದ್ದೆಗೆ ಬಿಸಿಲು ಒಂದೇ ಕಾಯಿ ಕಿತ್ತು ಎಲ್ಲ ಮಾಡ್ತಾರೆ. ಅವ್ರು ಮಾರೋದು 80-70 ಸಪೋಟ ಆದರೆ ನಮಗೆ ಕೊಡೋದು 30 ಇದೆ ಫ್ರೆಂಡ್ಸ್ ಇವತ್ತಿನ ಲಾಗು. ನಮ್ಮ ರೈತರಿಗೆ ಯಾವತ್ತೇ ಆಗಲಿ ಬೆಂಬಲ ಕೊಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಲಾಗಲ್ಲಿ ಮೀಟ್ ಮಾಡೋಣ.